ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ಕುಕ್ಕಡ ಉಬ್ರಾಣಿ ಅರಣ್ಯ ಪ್ರದೇಶ ಕಾಡಂಚಿನ ಗ್ರಾಮಗಳಾದ ಉಬ್ರಾಣಿ, ನೆಲ್ಲಿಹೆಂಕಲು, ಚಿಕ್ಕಸಂದಿ, ಕಗ್ಗಿ ಗ್ರಾಮಗಳ ತೋಟಗಳಲ್ಲಿ ಕಾಡಾನೆಗಳು ನಿರಂತರ ದಾಳಿಯನ್ನು ಮಾಡುತ್ತಿದ್ದು, ಅರಣ್ಯ ಇಲಾಖೆಯವರು ತಕ್ಷಣವೇ ಆನೆಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ತಾಲೂಕು ಘಟಕದ ಕಾರ್ಯಕರ್ತರು ಶುಕ್ರವಾರ ಚನ್ನಗಿರಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆಯನ್ನು ನಡೆಸಿ ಅರಣ್ಯ ಇಲಾಖೆಗೆ ತೆರಳಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಕಗ್ಗಿ ರಾಜೇಶ್ ಅವರು ಮಾತನಾಡಿದರು. ಹಾಗೆಯೇ ಮನವಿಯನ್ನು ಚನ್ನಗಿರಿಯ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಅವರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದಂತಹ ಜಿ ಸೋಮಶೇಖರಪ್ಪ, ಮಹೇಶ್ವರಪ್ಪ, ಬಸವರಾಜಪ್ಪ, ವಸಂತಕುಮಾರ, ಶ್ರೀನಿವಾಸ, ಮಂಜಪ್ಪ, ಶಶಿಧರ, ಸಿದ್ದೇಶ ಸೇರಿದಂತೆ ಇತರರು ಮತ್ತು ರೈತ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿನೂತನವಾದ ಒಂದು ಪ್ರತಿಭಟನೆ ಇದಾಗಿದ್ದು, ಕಾಡಾನೆ ದಾಳಿಯಿಂದ ಹಾಳಾಗಿದ್ದಂತಹ ಗಿಡ ಮರಗಳನ್ನೆಲ್ಲ ಹೊತ್ತು ತಂದಿದ್ದ ರೈತರು ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತದಿಂದ ಅರಣ್ಯ ಇಲಾಖೆಯವರೆಗೂ ಸಹ ಗಿಡಗಳನ್ನು ಹಿಡಿದು ರಸ್ತೆಯಲ್ಲಿ ಸಾಗಿದರು. ಹಾಗೆಯೇ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ಮಾಡಿದ್ದರಿಂದ ವಾಹನಗಳ ಜಖಂ ತುಂಬಾ ಆಗಿತ್ತು. ತಕ್ಷಣವೇ ರಾಘವೇಂದ್ರ ಅವರು ಮನವಿಯನ್ನು ಸ್ವೀಕರಿಸಿ ತಕ್ಷಣವೇ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಹಾಗೆಯೇ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಯಾರು ಕಾಣಲ್ಲ ಆಮೇಲೆ ರೈಶಣ ಬೈ ಮುಖ್ಯ ಅರಣ್ಯ ಇಲಾಖೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ CCF ಅವರಿಗೆ, ವಿಭಾಗೀಯ ಅರಣ್ಯಾಧಿಕಾರಿ ಭದ್ರಾವತಿ ಅವರಿಗೆ, ಸಹಾಯಕ ಅರಣ್ಯಾಧಿಕಾರಿ ACF ಅವರಿಗೆ, ವಲಯ ಅರಣ್ಯಾಧಿಕಾರಿ ಚನ್ನಗಿರಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ಚನ್ನಗಿರಿ ತಾಲೂಕು ಉಬ್ರಾಣಿ ಹೋಬಳಿ ಕಗ್ಗಿ, ಮುಗಳೇಹಳ್ಳಿ, ನೆಲ್ಲಿಹೆಂಕಲು, ಚಿಕ್ಕಸಂದಿ, ಚಿಕ್ಕಮಳಲಿ ಹಾಗೂ ಉಬ್ರಾಣಿ ಹೋಬಳಿಯ ಸಮಸ್ತ ರೈತ ಬಾಂಧವರು ಸಲ್ಲಿಸ್ತಾ ಇರುವಂತಹ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಕಾಡಾನೆಗಳ ಹಾವಳಿ ಸುಮಾರು 3-4 ತಿಂಗಳಿಂದ ಯಥೇಚ್ಛಾಗಿದೆ. ಈ ಕಾಡಾನೆಯನ್ನ
ಹಾವಳಿಯನ್ನ ತಪ್ಪಿಸಬೇಕು ಅಂತ ಉದ್ದೇಶಕ್ಕೆ ನಾವು ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ 3-4 ತಿಂಗಳಿಂದ ಮನವಿಯನ್ನ ಸಲ್ಲಿಸಿದಾಗಿ ಅವ್ರು ಬಂದ್ಬಿಟ್ಟು ಸಣ್ಣ ಪುಟ್ಟ ಒಂದು ಪಟಾಕಿಗಳನ್ನ ಸಿಡಿಸೋದು, ಸೈರನ್ಗಳನ್ನ ಕೂಗೋದು, ಈ ರೀತಿ ಯಾವುದೇ ಅವರು ತೆಗೆದುಕೊಳ್ತಕ್ಕಂಥ ಕ್ರಮಗಳು ಸಕ್ಸಸ್ ಆಗ್ತಾ ಇಲ್ಲ. ಆ ಕಾರಣದಿಂದ ನಾವಿವತ್ತು ಬೃಹತ್ ಪ್ರತಿಭಟನೆಯನ್ನ ಎಲ್ಲ ನಮ್ಮ ರೈತ ಸಂಘದ ವತಿಯಿಂದ ಹಾಗೂ ಕಣಿವೆ ಗ್ರಾಮಗಳ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಈ ಮನವಿಯನ್ನ ನಮ್ಮ ಅರಣ್ಯ ಇಲಾಖೆಯವರು ಪುರಸ್ಕರಿಸಿ ಯಾವ ಕಾಡಾನೆಗಳಿದಾವೋ ಅವನ್ನ ಹಿಡಿಯುವುದರ ಮೂಲಕ ನಮ್ಮ ರೈತರ ಪ್ರಾಣ ಮತ್ತು ಬೆಳೆಗಳನ್ನು ರಕ್ಷಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಈ ಮನವಿಯನ್ನ ಸ್ವೀಕರಿಸಿ ವಿಳಂಬವನ್ನ ಮಾಡಿದ ಪಕ್ಷದಲ್ಲಿ ರೈತರಿಗೆ ಆಗುವಂತ ಯಾವುದೇ ಸಾವು ನೋವಿರ್ಬೋದು, ತೊಂದರೆಗಳಿರ್ಬೋದು, ಅದಕ್ಕೆ ಅರಣ್ಯ ಇಲಾಖೆಯವರೇ ನೇರವಾದ ಹೊಣೆಗಾರರಾಗ್ತೀರಿ. ಮತ್ತು ಈಗೇನು ಹಾನಿಯಾಗಿದೆಯೋ, ರೈತರಿಗೆ ಬೆಳೆ ಹಾನಿಯಾಗಿದೆಯೋ ಅದೆಲ್ಲ ಬೆಳೆಗಳನ್ನ ನೀವು ಪರಿಹಾರದ ರೂಪದಲ್ಲಿ ಯಾವ್ಯಾರ ರಜೆ ಆಗ್ತಾರ ಎಲ್ಲ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ವಿ. ಹಾಗೇನೆ ಈಗ ಮೊನ್ನೆ ಈ ವಿಚಾರವನ್ನ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಎಗ್ಗಿಲ್ಲದೆ ಸಾಕ್ತಾ ಇದೆ ನಮ್ಮ ಗಣಿಗಾರಿಕೆ. ಈ ಗಣಿಗಾರಿಕೆ ವಿರುದ್ಧವೂ ಕೂಡ ಅರಣ್ಯ ಇಲಾಖೆಯವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಈಗ 2-3 ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಮತ್ತು ಕೇಸನ್ನು ಹಾಕಿದ್ದಾರೆ. ಆದ್ರೂ ರಾತ್ರಿಯ ವೇಳೆಯಲ್ಲಿ ಗೊತ್ತಾಗದ ರೀತಿಯಲ್ಲಿ ನಿಮಗೂ ಕಣ್ಣು ತಪ್ಪಿಸಿ ಕೆಲವೊಬ್ಬರನ್ನ ಇದರಲ್ಲಿ ಇಲಾಖೆಯವರು ಏನಾಗಿದೆ ಅದನ್ನೆಲ್ಲ ನಾವು ಅದನ್ನು ಹೇಳಿದ್ರೆ ತಪ್ಪಾಗುತ್ತೆ. ಆಧಾರ ಸಮೇತ ಅದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅವ್ರನ್ನ ಹಿಡ್ಕೊಡ್ತೀವಿ. ನೀವು ಈಗ ಸಿಕ್ಕಿರ್ತಕ್ಕಂಥವ್ರಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ತಾವು ಒಳಗಾಗಬಾರ್ದು ಅಂತಕ್ಕಂಥ ಈ ಮನವಿಯನ್ನು ಸಲ್ಲಿಸ್ತಾ ತಕ್ಷಣವೇ ನೀವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಯಾವ ಪುಂಡಾನೆ ಕಾಡಾನೆ ಇದೆಯೋ ಅದನ್ನ ತಕ್ಷಣವೇ ಹಿಡಿಯೋ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲರ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನೀವು ಹೇಳಿದ್ರಲ್ಲ ಅದನ್ನೆಲ್ಲ ನಮ್ಮ ಮೇಲಾಧಿಕಾರಿಗಳು ವರದಿ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಏನೇನು ನೀವು ಹೇಳಿದ್ರೆ ಅದನ್ನ ಕ್ರಮ ಕೈಗೊಳ್ಳಕ್ಕೆ ನಾನು ನಮಗೆ ಪರಿಹಾರ ಬೇಡ ಸರ್. ಸೋಲಾರ್ ಫಿನಿಶಿಂಗ್ ಮಾಡಿಕೊಡಿ ಸರ್. ನಮಗೆ ಆನೆ ಹಿಡಿಯೋ ವಿಚಾರ ಎಷ್ಟು ದಿನಗಳಲ್ಲಿ ಕಾರ್ಯರೂಪಕ್ಕೆ ಅನ್ನೋದು ಬರಬೇಕು ಸರ್. ಬರ್ಬೇಕು ಸರ್. ನಮಗೆ ಇಷ್ಟೇ ಸಲ ಆಗಬೇಕು ಅಂತ ನಮಗೆ DCFP ಫಾರ್ವರ್ಡ್ ಮಾಡ್ತೀವಿ. ನಾವು ದಿನ ನಾವು ಹೆಂಡತಿ ಮಕ್ಕಳು ನಾವು ಕಾಯಕ್ಕೆ ಹೋಗ್ತೀವಿ ತಡ್ಕೊಳ್ಳ ಸರ್. ಈಗ ಏನು ಫಾಲೋ ಅಪ್ ಆಗ್ತಾ ಇದೆ ಇಲಾಖೆ ಮೂಲಕ ಆಯಾ ಕ್ಷಣಕ್ಕೆ ಗಮನಕ್ಕೆ ತರ್ತಾರೆ ಸರ್. ಏನಾಗುತ್ತೆ ಅಂದ್ರೆ ನಾವೇನಾಗುತ್ತೆ ನೀವು ಮನವಿಯನ್ನ ನಿಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಾಗಿಯೂ ಕೂಡ ನೆಗ್ಲೆಕ್ಟ್ ಆಗ್ತವೆ. ಯಾವ್ದಾದ್ರು ನೀವು ನಮಗೆ ನಿರಂತರ ಸಂಪರ್ಕ ಮಾಡಿಬಿಟ್ಟು ಈ ರೀತಿ ಎಲ್ಲಿ ತಾತ್ಸಾರ ಆಗ್ತಾ ಇದೆ ಅನ್ನೋ ಗಮನಕ್ಕೆ ತರ್ರಿ. ನಾವೆಲ್ಲರೂ ರೈತರು ಹೋಗ್ಬಿಟ್ಟು ಅಲ್ಲಿ ನಾವು ಮನವಿಯನ್ನು ಸಲ್ಲಿಸೋದು ಅಥವಾ ಒತ್ತಡವನ್ನು ಹಾಕೋದು ಮಾಡ್ತೀವಿ. ಸರ್, ಈಗ ಭಾಗದಲ್ಲಿ ಎಷ್ಟು ಎಕರೆ ಸುಮಾರು ಎಕರೆ ಎಷ್ಟು ಎಕರೆ ಪ್ರದೇಶದಲ್ಲಿ ಈ ಥರ ಹಾಳಾಗಿದೆ? ಸುಮಾರು 100 ಎಕರೆ ಪ್ರದೇಶ ಆಗಿದೆ ಸರ್. ಒಂದ್ ದಿವಸ ಬರ್ತಾರೆ ಪಟಾಕಿ ಪ್ರತಿ ದಿವಸ ಸರ್ ಊರೊಳಗೆ ಬರ್ತಾ ಇದೆ ಸರ್ ಆನೆ. ಪ್ರತಿ ದಿನ ಊರೊಳಗೆ ಬರ್ತಾ ಇದೆ ಆನೆ. ಗೇಟ್ ಮಾಡ್ತಾರೆ ಸರ್. ಅಲ್ಲ, ನಾವು ಓಡಿಸ್ಬೇಕು ಅಂದ್ರೆ ನಮ್ಮ ಗದಿಗೆ ಬರುತ್ತೆ. ನಾವ್ ಯಾವ ರೀತಿಯಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ? ನಮಗೆ ರೈತರ ಮೇಲೆ ಬರ್ತೀರಿ. ನಾನು ಮೇಲಾಧಿಕಾರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ತರ ನೈಟ್ ಬಂದ್ರೆ ಆನೆ ಇರ್ತಿದ್ದಾನೆ ಸರ್. ನೋಡ್ರಿ ಸರ್ ಎಲ್ಲಿ ಓಡಾಡ್ತೈತೆ ನೋಡ್ರಿ. ಫೋನ್ ಐತಲ್ಲ, ಫೋನ್ ಮಾಡಿದ್ರೆ ಆನೆ ಬಂದ ಒಂದು ಗಂಟೆ 2 ಗಂಟೆ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಸೌದಿಗೂ